ಎಸ್, ದೇವಿರಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ನಂಜನಗೂಡು ನಗರಸಭೆಗೆ ಹಸ್ತಾಂತರವಾಗಿದ್ದ ನಿವೇಶನವನ್ನ ಸೂಕ್ತ ದಾಖಲಾತಿಗಳಿಲ್ಲದೆ ನಗರಸಭೆ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳೊಂದಿಗೆ ಶಾಮೀಲಾಗಿ ಅಕ್ರಮವಾಗಿ ಮಾಡಿದ್ದ 48 ನಿವೇಶನಗಳ ಖಾತೆಗಳನ್ನ ನ್ಯಾಯಾಲಯದ ಆದೇಶದನ್ವಯ ರದ್ದುಪಡಿಸಲಾಗಿದೆ. ಸೂಕ್ತ ದಾಖಲಾತಿಗಳಿಲ್ಲದೆ ನಗರಸಭೆ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳೊಂದಿಗೆ ಶಾಮೀಲಾಗಿ ಅಕ್ರಮವಾಗಿ ಮಾಡಿದ್ದ 48 ನಿವೇಶನಗಳ ಖಾತೆಗಳನ್ನ ಕುರಿತು ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಲ್ಲಿ 2 ವರ್ಷಗಳ ಕಾಲ ವಾದ ವಿವಾದಗಳನ್ನು ಆಲಿಸಿದ ಪ್ರಾದೇಶಿಕ ಆಯುಕ್ತರಾದ ರಮೇಶ್ ಡಿಎಸ್ ರದ್ದುಗೊಳಿಸಿ ಆದೇಶ ನೀಡಿದ್ದಾರೆ. 2024ರಲ್ಲಿ ದೇವಿರಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ನಗರಸಭೆಗೆ ಹಸ್ತಾಂತರವಾಗಿದ್ದ ಸರ್ವೆ ನಂಬರ್ 58-59ರ 3 ಎಕರೆ 16 ಕುಂಟೆ ಪ್ರದೇಶದಲ್ಲಿನ 48 ನಿವೇಶನಗಳಿಗೆ ಸಕ್ರಮವಾದ ದಾಖಲಾತಿಗಳು ಇಲ್ಲದಿದ್ದರೂ ನಗರಸಭೆ ಅಧಿಕಾರಿಗಳು ಅಕ್ರಮ ಖಾತೆ ಮಾಡಿ ಅದಕ್ಕೆ ಸಂಬಂಧಿಸಿದ ಕಡತಗಳನ್ನೇ ನಗರಸಭೆಯಿಂದ ನಾಪತ್ತೆ ಮಾಡಿದ್ದ ಸುದ್ದಿ ದಾಖಲೆ ಸಹಿತ ಅವತ್ತು ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು. ಇದನ್ನು ಗಮನಿಸಿದ್ದ ಅಂದಿನ ಜಿಲ್ಲಾಧಿಕಾರಿ ಕೆ.ವಿ. ರಾಜೇಂದ್ರ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದು, ಅಲ್ಲದೆ ಅಂದಿನ ನಗರಸಭಾ ಆಯುಕ್ತರು ಹಾಗೂ ಸಂಬಂಧಿಸಿದ ಗುಮಾಸ್ತರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಆದೇಶವನ್ನ ಮಾಡಿದ್ದರು. ಅಂದಿನ ಜಿಲ್ಲಾಧಿಕಾರಿಗಳು ಪ್ರಕರಣ ದಾಖಲಿಸಲು ಆದೇಶಿಸಿದರು. ರಾಜಕೀಯ ಹಿತಾಸಕ್ತಿಯ ಕಾರಣ ಪ್ರಕರಣ ದಾಖಲಿಸಲು ನಗರಸಭೆ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾಗ ನಗರಸಭೆ ಅಧಿಕಾರಿಗಳು ಮತ್ತು ಇವರ ಪರವಾಗಿ ಸರ್ಕಾರಿ ವಕೀಲರಾದ ಶ್ರೀಕಂಠ ಪ್ರಸಾದ್ ವಕಾಲತನ ವಹಿಸಿದ್ದರು. ನ್ಯಾಯಾಲಯಕ್ಕೆ ಅಕ್ರಮ ಖಾತೆಗಳ ಕುರಿತು ಸೂಕ್ತ ದಾಖಲಾತಿಗಳನ್ನು ಹಾಜರುಪಡಿಸುವುದರೊಂದಿಗೆ ಅಕ್ರಮವನ್ನು ಎಳೆಯಾಗಿ ಬಿಡಿಸಿಟ್ಟು ನಗರಸಭೆ ಆಸ್ತಿ ಉಳಿಸಲು ಸರ್ಕಾರಿ ವಕೀಲರಾದ ಶ್ರೀಕಂಠ ಪ್ರಸಾದ್ ಪ್ರಬಲವಾದ ವಾದ ಮಂಡಿಸಿ ನೆರವಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಲ್ಲಿ 2 ವರ್ಷಗಳ ಕಾಲ ವಾದ ವಿವಾದಗಳನ್ನು ಆಲಿಸಿದ ನಂತರ ಪ್ರಾದೇಶಿಕ ಆಯುಕ್ತ ರಮೇಶ್ ಡಿಎಸ್ ಆ ಎಲ್ಲ 48 ಖಾತೆಗಳನ್ನು ಜೂನ್ 13ರಂದು ರದ್ದುಪಡಿಸಿ ತೀರ್ಪು ನೀಡಿದ್ದು, ನಂಜನಗೂಡು ನಗರಸಭೆಯಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಲು ಕಾರಣವಾಗಿದೆ. ಶ್ರೀಕಂಠ ಪ್ರಸಾದ್ ಎಂಬ ಹೆಸರಿನ ವಕೀಲ. ಪ್ರಸ್ತುತ ನಾನು ಅಪರ ಸರ್ಕಾರಿ ವಕೀಲನಾಗೂ ನನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ, ಹಾಗೂ ನಂಜನಗೂಡು ನಗರಸಭೆಯ ವಕೀಲನಾಗೂ ನಾನು ನನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಪ್ರಕರಣದ ಬಗ್ಗೆ ತಾವು ಏನು ಮಾಹಿತಿ ಕೊಡಿ ಅಂತೇಳಿ ತಾವು ನನ್ನನ್ನು ಕೇಳೋದಕ್ಕೆ ಈ ದಿನ ಬಂದಿದ್ದೀರಿ. ಅದರ ಮಾಹಿತಿಯನ್ನು ಕೊಡೋದಕ್ಕೆ ನಾನು ತಮ್ಮ ಮುಂದೆ ಇದ್ದೇನೆ. ಈ ಹಿಂದೆ ಪುರಸಭೆಯಾಗಿತ್ತು. ತದನಂತರ 111 ಆಸುಪಾಸಿನ ಗ್ರಾಮಗಳನ್ನು ಒಗ್ಗೂಡಿಸಿ ತದನಂತರ ನಂಜನಗೂಡು ಪುರಸಭೆಯಿಂದ ನಗರಸಭೆಯಾಗಿ ಅದು ಮೇಲ್ದರ್ಜೆಗೆ ಅದರ ಅಸ್ತಿತ್ವ ಮೇಲ್ದರ್ಜೆಗಾಗಿದೆ. ಆದ್ದರಿಂದ ಅಲ್ಲಿ ದೇವಿರಮ್ಮನಹಳ್ಳಿ ಬಡಾವಣೆ ದೊಡ್ಡ ಬಡಾವಣೆ, ಆ ಬಡಾವಣೆಯಲ್ಲಿ ವಸತಿ ಬಡಾವಣೆ, ಜಾಸ್ತಿ ಬಡಾವಣೆ ನಮ್ಮ ನಂಜನಗೂಡು ನಗರಸಭೆಗೆ ಹಸ್ತಾಂತರವಾಗಿದೆ. ಅದರಲ್ಲಿ ಪ್ರಸ್ತುತ ಈ ನಿಮ್ಮ ವೃತ್ತಪತ್ರಿಕೆಗಳಲ್ಲಿ ಈಗಾಗಲೇ ವರದಿಯಾಗಿರುವಂತೆ ನಂಜನಗೂಡು ತಾಲೂಕು ಕಸ್ಬಾ ಹೋಬಳಿ ರೆವಿನ್ಯೂ ಸರ್ವೆ ನಂಬರ್ 58 ಮತ್ತು 59 ಇದರ ಒಟ್ಟು ವಿಸ್ತೀರ್ಣ 3 ಎಕರೆ 16 ಗುಂಟೆ ಜಮೀನು. ಅದು ಬಹಳ ಹಿಂದೆಯೇ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತವಾಗಿ ವಸತಿ ಬಡಾವಣೆಗಾಗಿ ಅನ್ಯಕ್ರಾಂತವಾಗಿದ್ದ ಜಮೀನಾಗಿರುತ್ತದೆ. ಅದರ ಖಾತೆ ಬಗ್ಗೆ ನಂಜನಗೂಡು ನಗರಸಭೆಗೆ ಹಸ್ತಾಂತರಿಸಿದಾಗ ನಗರಸಭೆಯವರು ಈ ಅನ್ಯಕ್ರಾಂತವಾಗಿರುವ ಜಮೀನು ಅನ್ಯಕ್ರಾಂತವಾದ ನಂತರದ ಪ್ರಕ್ರಿಯೆಗೆ ಒಳಪಟ್ಟಿದೆಯೇ ಅಂದರೆ ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧೀನದಲ್ಲಿರುವ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಕಾಯ್ದೆ ಪ್ರಕಾರ ಅನ್ಯಕ್ರಾಂತವಾಗಿರುವ ಜಮೀನು ಪ್ರತಿಶತ 52% ಸಿವಿಕ್ ಕಮ್ಯುನಿಟೀಸು, 30 ಅಡಿ ರಸ್ತೆ, ಪಾರ್ಕು ಮತ್ತು ದೇವಸ್ಥಾನ ಮತ್ತು ಧಾರ್ಮಿಕ ಇದಕ್ಕೆ ಅದನ್ನು ರಿಸರ್ವೇಷನ್ ಕೊಟ್ಟು ಉಳಿದ 48% ಅನ್ಯಕ್ರಾಂತವಾಗಿರುವ ಜಮೀನಿಗೆ ಮಾತ್ರ
ಈ ನಿವೇಶನಗಳ ಮಾರ್ಪಾಟಿಗೆ ಅವಕಾಶ ಮಾಡಿಕೊಡುವಂಥ ಪ್ರಕ್ರಿಯೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ ಹಾಗೂ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಕಾಯ್ದೆ ಪ್ರಕಾರ ಇರ್ತದೆ. ಅದನ್ನ ಈ ಭೂ ಮಾಲೀಕರು ಏನು ಸರ್ವೆ ನಂಬರ್ 58, 59 ಅಂತ ಹೇಳಿದ್ನಲ್ಲ, 3 ಎಕರೆ 16 ಗುಂಟೆ, ಅದು ಪ್ರತಿಷ್ಠಿತ ಸ್ಥಳದಲ್ಲಿರುವಂಥ ಅನ್ಯಕ್ರಾಂತವಾಗಿರೋ ಜಮೀನು. ಅಂದರೆ ಇದರ ಈ ಒಂದು ಇದು ಬಂದ ಮೇಲೆ, ಈ ಒಂದು ಪತ್ರಿಕೆಯಲ್ಲಿ ಪ್ರಕಟವಾದ ಮೇಲೆ ಮತ್ತು ಈ ಆದೇಶ ಆದಮೇಲೆ ಜನಕ್ಕೆ ಗೊಂದಲ ಆಗಿದೆ. ಆ ಗೊಂದಲ ಬೇಡ. ಯಾಕೆಂದರೆ ಈ ಜಮೀನು ಲೊಕೇಶನ್ ಎಲ್ಲಿ ಅಂತ ಹೇಳ್ಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಇದರ ಲೊಕೇಶನ್ನು ಹೆದ್ದಾರಿಯ ಕಾರ್ಮೆಲ್ ಶಾಲೆಯ ಎದುರು ಭಾಗದಲ್ಲಿರುವ ಈ ರಾಷ್ಟ್ರೀಯ ಹೆದ್ದಾರಿಯ ಪಶ್ಚಿಮಕ್ಕಿರುವ ಪ್ರದೇಶ ಆಗಿರ್ತದೆ. ಇದರಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರೋದ್ರಿಂದ ಅನ್ಯಕ್ರಾಂತವಾಗಿರೋ ಜಮೀನನ್ನ ಭೂ ಪರಿವರ್ತನೆ ಮಾಡಿಸಿ ವಾಸದ ಉದ್ದೇಶಕ್ಕಾಗಲಿ ಅಥವಾ ವಾಣಿಜ್ಯ ಉದ್ದೇಶಕ್ಕಾಗಲಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು NOC ಅಂತ ಏನು ಹೇಳ್ತೀವಲ್ಲ, ಆ NOCನೂ ಸಹ ಪಡಿಬೇಕಾಗಿರ್ತದೆ. ಆದರೆ ಇದು ಯಾವುದನ್ನು ಪಡೆದೇ ಇದ್ದ ಅನ್ಯಕ್ರಾಂತವಾಗಿರುವ, ಬಹಳ ವರ್ಷಗಳ ಹಿಂದೆನೇ ಅನ್ಯಕ್ರಾಂತವಾಗಿರುವ ಈ ಜಮೀನನ್ನ ನಗರಸಭೆಗೆ ಹಸ್ತಾಂತರವಾದ ನಂತರ ಅದಕ್ಕೆ ಹೊಸದಾಗಿ ಅಸೆಸ್ಮೆಂಟ್ ನಂಬರ್ ಕೊಟ್ಟು 1ರಿಂದ 48 ವಸತಿ ನಿವೇಶನಗಳನ್ನು, ವಿವಿಧ ಅಳತೆಯ ವಸತಿ ನಿವೇಶನಗಳನ್ನು ಮಾರ್ಪಡಿಸಿ ಖಾತೆ ಮಾಡಿರ್ತಾರೆ. ಇದು ಅಕ್ರಮ ಖಾತೆ ಆಗಿರ್ತದೆ. ಮತ್ತು ಆ ಖಾತೆ ಕಾನೂನಿಗೆ ಅನುಗುಣವಾಗಿ ಆಗಿರೋದಿಲ್ಲ ಅಂತ ಮನಗಂಡು ಇದರಲ್ಲಿ 52% ನಲ್ಲಿ ನಾ ಹೇಳ್ದಂಗೆ 30 ಅಡಿ ರಸ್ತೆ ಮತ್ತು ಸಿವಿಕ್ ಕಮ್ಯುನಿಟೀಸು, ಪಾರ್ಕು, ದೇವಸ್ಥಾನಕ್ಕೆ ಮೀಸಲಾದ ಜಾಗ, ಅದನ್ನೆಲ್ಲನೂ ಯಾವ ಒಬ್ಬ ಭೂಮಾಲೀಕ ಅದನ್ನ ನಿವೇಶನ ಮಾರೋದಕ್ಕಿಂತ ಮುಂಚೆ ಅದನ್ನ ನಗರಸಭೆಗೆ ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಹೇಳ್ತಾರೆ, ಹಕ್ಕು ಖುಲಾಸೆ ಪತ್ರ ಬರೆದು ಕೊಡಬೇಕು. ಅದು ಆಸ್ತಿ ಆಗುತ್ತೆ, ನಗರಸಭೆಗೆ ಒಂದು ಆಸ್ತಿ ಆಗುತ್ತೆ. ಆ ಒಂದು ಸಿವಿಕ್ ಕಮ್ಯುನಿಟೀಸ್ ಪ್ರದೇಶ ನಂಜನಗೂಡಿನ ಜನತೆಗೆ, ಸಂಘ ಸಂಸ್ಥೆಗಳಿಗೆ ಅದೊಂದು ಆಸ್ತಿ ಸಿಕ್ಕದಾಗುತ್ತೆ. ಅದಕ್ಕೆ ಯಾವುದೇ ದುಡ್ಡು ಕೊಡೋದಿಲ್ಲ. ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಹಕ್ಕು ಖುಲಾಸೆ ಮಾಡಿಕೊಟ್ಟು ಫ್ರೀ ಆಫ್ ಕಾಸ್ಟ್ ಕೊಡಬೇಕಾಗತ್ತೆ. ಆದ್ದರಿಂದ ಈ 3 ಎಕರೆ 16 ಗುಂಟೆನಲ್ಲಿ ಪ್ರತಿಶತ 50% ಸಿವಿಕ್ ಕಮ್ಯುನಿಟೀಸು ಅವೆಲ್ಲ ಬಿಟ್ಟಿದ್ದೇ ಆದ ಪಕ್ಷದಲ್ಲಿ ಕೆಲವಾರು ಸಂಘ ಸಂಸ್ಥೆಗಳಿಗೂ ಅದು ಅನುಕೂಲ ಆಗುತ್ತೆ. ಇದನ್ನೆಲ್ಲ ಮನಗಂಡು ಅಂದಿನ ಮಾನ್ಯ ಜಿಲ್ಲಾಧಿಕಾರಿಗಳಾಗಿದ್ದ ಸನ್ಮಾನ್ಯ ಶ್ರೀ ರಾಜೇಂದ್ರ ಸಾಹೇಬರು ಇದನ್ನ ಕೆಲವಾರು ವೃತ್ತಪತ್ರಿಕೆಗಳಲ್ಲಿ ಬಂದ ದೂರಿರ್ಬೋದು, ಖಾಸಗಿ ದೂರುಗಳಿರ್ಬೋದು, ಇದನ್ನೆಲ್ಲ ಪರಿಗಣಿಸಿ ಸುವೋಮೋಟೋ ಇದೊಂದು ಪ್ರಕರಣನ ಕೈಗೆತ್ಕೊಂಡು ಅಂದಿನ ಮುಖ್ಯ ಪೌರಾಯುಕ್ತರು ಮತ್ತು ಒಬ್ಬ ನೌಕರರ ಬಗ್ಗೆ ಒಂದು ಪ್ರಥಮ FIR ನಗರ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIRನ ಈ ಥರ ಅಕ್ರಮ ಖಾತೆ ಮಾಡಿದ್ದಾರೆ ಅಂತೇಳಿ ಒಂದು FIR ಕೂಡ ದಾಖಲಿಸಿ ಈ ಖಾತೆ ರದ್ದು ಮಾಡಬೇಕು ಅಂತೇಳಿ ಒಂದು ಸುವೋಮೋಟೋ ಪ್ರಕರಣ ದಾಖಲಿಸಿದ್ರು. ಕಷ್ಟಪಟ್ಟು ಅವ್ರ ಜೀವನದಲ್ಲಿ ಒಂದು ನಿವೇಶನ ತಗೊಳ್ತಾರೆ. ಆದ್ದರಿಂದ ನಿವೇಶನ ತಗೊಂಡವರಿಗೆ ಮುಂದೆ ಲೀಗಲ್ ಆಗಿ ಬ್ಯಾಂಕ್ ಲೋನ್ ಸಿಗಬೇಕಾದ್ರೆ, ಮತ್ತು ಲೀಗಲ್ ಆಗಿ ಅವ್ರ ಮನೆ ಕಟ್ಟಬೇಕಾದ್ರೆ, ಪ್ಲ್ಯಾನ್ ಸಿಗಬೇಕಾದ್ರೆ, ಅದೆಲ್ಲ ಆಗಬೇಕಾದ್ರೆ ಅದು ಅವರು ಮಾಡೋ ಯಾರೇ ಬಡಾವಣೆ ಮಾಡಲಿ ಅದನ್ನು ಕಾನೂನುಬದ್ಧವಾಗಿ ಮಾಡಿದ್ರೆ ಪಾಪ ಕ್ರೈಕ್ ತಗೊಂಡವ್ರಿಗೂ ನೆಮ್ಮದಿಯಿಂದ ಒಂದು ಏನೋ ಒಂದು ಸೂರನ್ನ ಮಾಡಿಕೊಂಡವರು ನೆಮ್ಮದಿಯಿಂದ ಇರ್ತಾರೆ ಅನ್ನೋ ಭಾವನೆ. ಈಗೆಲ್ಲ ಭಾಳ ರೇರ ಕಾಯ್ದೆ ಬಂದಿದೆ, ಮತ್ತು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು ಈ ಥರ ಆಯಿತು ಅಂದರೆ. ಅದರಿಂದ ಇವಾಗೆಲ್ಲ ಮಾಡೋ ಬಡಾವಣೆಗಳೆಲ್ಲನೂ ಭಾಳ ಕಾನೂನುಬದ್ಧವಾಗಿ ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಇವರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಇನ್ನೂ ಸೈಟ್ಗಳು ಯಾವುದೂ ಮಾರಿಲ್ಲ ಅಂತಂದರೆ ಅದನ್ನು ಸಿವಿಕ್ ಕಮ್ಯುನಿಟೀಸ್ಗೆ ಪಾರ್ಕು, ದೇವಸ್ಥಾನ ಅದೆಲ್ಲ ಮಾಡಿ, ಬಾಕ್ಸ್ ಡ್ರೈನೇಜ್ ಮಾಡಿ, ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿ ಎಲ್ಲ ಮಾಡ್ತು ಅಂದರೆ ಇದು ಈ ಖಾತಾನೇ ಕೊಡ್ತಾರೆ ಇದಕ್ಕೆ. ಬಟ್ ಇವರೇನು ಅಂದರೆ ಪೂರ್ತಿ 100% ಪೂರ್ತಿ ಏರಿಯಾನೇ ಸೈಟ್ ಮಾಡಿಬಿಟ್ಟಿದ್ರಲ್ಲ, ಅದು ಈ ಥರ ಸಮಸ್ಯೆ.